ಒಂದು ಎಳ್ನೀರು ಬಿಟ್ರೆ ಬೇರೆ ಯಾವ್ದು ನಿಮ್ಗೆ ಒಂದು ಒಳ್ಳೆ ಡ್ರಿಂಕ್ ಅಂತ ಸಿಗೋದಿಲ್ಲ. ಎಷ್ಟೋ ಜನರಿಗೆ ಶ್ರೀಗಂಧ ಸೊಪ್ಪು ಕನ್ಸ್ಯೂಮಬಲ್ ಅಂತಾನೆ ಗೊತ್ತಿರಲ್ಲ. ಬೆಂಗಳೂರಿನ ಜನಕ್ಕೆ ತಂಬುಳಿ ಅನ್ನೋದು ಏನಂತಾನೆ ಗೊತ್ತಿರಲ್ಲ. ಅಂತವ್ರಿಗೆ ವಾಟ್ ಇಸ್ ತಂಬುಳಿ? ತಂಪು ಪ್ಲಸ್ ಹುಳಿ ಅಥವಾ ತಂಪಾದ ಹುಳಿ, ಸೊ ಅದು ತಂಬುಳಿ ಅಂತ ಹೇಳಿ. ಸೊ ನಮ್ ಕಡೆ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಸಾಮಾನ್ಯವಾಗಿ ಎಲ್ಲರೂ ಮನೇಲಿ ಮಾಡೋದು ಮೊಸರಿಗೆ ತಿಕ್ಕಾಗಿ ಮಾಡ್ಬಿಟ್ಟು ಅನ್ನ ಕಲ್ಸ್ಕೊಂಡು ಊಟ ಮಾಡೋದು ಒಂದು ಪದ್ಧತಿ ಇತ್ತು. ನಾವು ಅದನ್ನ ಏನ್ ಮಾಡಿದ್ವಿ, ಆ ಮೊಸರನ್ನ ಕಡೆದು ಬೆಣ್ಣೆ ಕ್ರೀಮ್ ತೆಗೆದು ಬಟರ್ ಮಿಲ್ಕ್ ಮಾಡಿ ಮಜ್ಜಿಗೆ ಜೊತೆ ನಾವೆಲ್ಲ ಮಿಕ್ಸ್ ಮಾಡಿ ಡ್ರಿಂಕಿಂಗ್ ವರ್ಷನ್ ತಗೊಂಡ್ವಿ. ಅದು ಬೆವರೇಜ್ ಅಂತ. ಯಾಕೆಂದ್ರೆ ಇವತ್ತು ನೀವು ಎಕ್ಸಾಂಪಲ್ ಏನೋ ಒಂದು ಕುಡಿಬೇಕು ಅಂತಂದ್ರೆ ಒಂದು ಎಳ್ನೀರು ಬಿಟ್ರೆ ಬೇರೆ ಯಾವ್ದು ನಿಮ್ಗೆ ಒಂದು ಒಳ್ಳೆ ಡ್ರಿಂಕ್ ಅಂತ ಸಿಗೋದಿಲ್ಲ. ಒಂದು ಶುಗರಿ ಬೇಸ್ಡ್ ಜ್ಯೂಸ್ ಇರ್ಬೋದು, ಅಥವಾ ಯಾವ್ದೋ ಐಸ್ ಹಾಕಿರ್ತಾರೆ ಇರ್ಬೋದು, ಅಥವಾ ಹಣ್ಣುಗಳು ಎಷ್ಟು ಹಾಕ್ತಾರೆ ಅಂತ ನಿಮ್ಗೆ ಗೊತ್ತಿರಲ್ಲ. XYZ ರೀಸನ್ ಗಳಿದೆ. ಅದ್ರ ಬದಲಿಗೆ ನಾವು ತಂಬುಳಿಗಳನ್ನ ಕುಡಿಬೇಕು ನೀವು. ಯಾಕೆಂದ್ರೆ ಇದು ಒಂದು ಕುಡಿಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಎರಡನೇದಾಗಿ ನಿಮಗೆ ಮೆಡಿಸಿನಲ್ ವ್ಯಾಲ್ಯೂಸ್ ಸಿಗತ್ತೆ. ಎಕ್ಸಾಂಪಲ್ ಶ್ರೀಗಂಧ ಸೊಪ್ಪಿನ ತಂಬುಳಿ ಮೊನ್ನೆ ನಮ್ಮ ಒಬ್ರು ಹೇಳ್ತಾ ಇದ್ರು, ಅದು ಆಕ್ಚುಲಿ ಬ್ಲಡ್ ಪ್ಯೂರಿಫಿಕೇಶನ್ ತುಂಬಾ ಹೆಲ್ಪ್ ಮಾಡುತ್ತೆ. ಎಷ್ಟೋ ಜನರಿಗೆ ಶ್ರೀಗಂಧ ಸೊಪ್ಪು ಕನ್ಸ್ಯೂಮಬಲ್ ಅಂತಾನೆ ಗೊತ್ತಿರಲ್ಲ. ಯಾಕಂದ್ರೆ ಯಾವ ಮಾರ್ಕೆಟ್ ಅಲ್ಲಿ ಸಿಗಲ್ಲ, ನೀವು ಯಾವ ತರಕಾರಿ ಅಂಗಡಿ ಹೋದ್ರೂ ಸಿಗೋದಿಲ್ಲ. ಅದ್ರ ಬಗ್ಗೆ ಅವೇರ್ನೆಸ್ ಗೊತ್ತಿರಲ್ಲ. ಅಂದ್ರೆ ಈ ಅವೇರ್ನೆಸ್ ನಾವು ಬಿಲ್ಡ್ ಮಾಡ್ತಾ ಇದೀವಿ. ಅದು ಯಾಕೆ ಒಳ್ಳೇದು, ಏನಕ್ಕೆ ಒಳ್ಳೇದು, ನಾವು ಅದನ್ನ ಬೆವರೇಜ್ ತರ ಮಾಡಿದ್ವಿ, ಕುಡಿಯೋ ತರ ಮಾಡಿದ್ವಿ. ನೀವು 10 ಗಂಟೆ ಕುಡಿಬೇಕು ಅನ್ಸುತ್ತೆ, ಅಥವಾ ಆಸರದ ಕುಡಿಬೇಕು ಅನ್ಸುತ್ತೆ, ಏನೇನೋ ಕುಡಿಯೋದ್ ಬದಲು ತಂಬುಳಿಗಳಿಂದ ನೀವು ಯಾಕೆ ಕುಡಿಬಾರ್ದು? ಇದರ ಪೂರ್ತಿ ವಿಡಿಯೋ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಿದ್ಮೇಲೆ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ.